ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಕೆಲವೊಂದು ಫಲಾನುಭವಿಗಳು ಕೇಳ್ತಾ ಇದ್ರು, ಸೊ ಈ ಪಿಂಚಣಿ ಹಣ ಅಂತ ಏನ್ ಬರುತ್ತೆ, ಸೊ ಮಂತ್ಲಿ ವಯಸ್ಕರಿಗಾಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಸೊ ಈ ರೀತಿ ಬರ್ತಿರುವಂತಹ ಹಣ ಬರ್ತಾ ಇಲ್ಲ, 2 ತಿಂಗಳಿಂದ ಹಣನೇ ನಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂತ ಕೆಲವೊಂದು ಫಲಾನುಭವಿಗಳು ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ಕೊಡಿ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಿಮ್ಮ ಮನೇಲಿ ಯಾರಾದ್ರೂ ಪ್ರತಿ ತಿಂಗಳು ಈ ರೀತಿ ವಿಧವಾ ವೇತನ ಆಗಿರ್ಬೋದು, ಆಮೇಲೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಸೊ ಈ ರೀತಿ ಏನಾದ್ರು ಹಣವನ್ನು ಪಡ್ಕೊಳ್ತಾ ಇದ್ರೆ, ಸೊ ಮಾಹಿತಿಯನ್ನು ಇಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಏನಾದ್ರು ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ರೆ, ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಈ ಒಂದು ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಈ ಅಮೌಂಟ್ ಏನಾಗ್ತಾ ಇದೆ 2 ತಿಂಗಳಿಂದ ಯಾರ ಖಾತೆಗಳಿಗೂ ಕೂಡ ಇಲ್ಲಿ ಜಮಾ ಆಗಿಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ನಮ್ಮ ಸರ್ಕಾರ ಹಣನೇ ಬಿಡುಗಡೆ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ತಿಳಿದೇ ಇದೆ, ಎಷ್ಟೊಂದು ಜನ ಏನ್ ಮಾಡ್ತಾ ಇದ್ದಾರೆ, ಕಚೇರಿಗಳಿಗೆ ಅಲ್ದಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಇವಾಗ ಸಾಗಿರೋರು ಏನ್ ಮಾಡ್ತಾರೆ, ಸೊ ಈ ಒಂದು ಹಣವನ್ನೇ ನೆಚ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಇವಾಗ ಅಕ್ಕಿ ಹಣ ಕೂಡ ಜಮಾ ಮಾಡಿಲ್ಲ. ಅದೇ ನೆಕ್ಸ್ಟ್ ಇವಾಗ ಈ ಕೊಡ್ತಿರುವಂತಹ ಒಂದು ತಿಂಗಳ ಅವರ ವೇತನವನ್ನು ಅಂತ ಅಂದ್ರೆ ಪಿಂಚಣಿ ಅಂತ ಏನ್ ಕೊಡ್ತಾರೆ ಅವರಿಗೆ, ಸೊ ಈ ಒಂದು ಹಣವನ್ನು ಕೂಡ ಜಮಾ ಮಾಡಿಲ್ಲ. ಸೊ ಅವರು ಏನ್ ಮಾಡ್ಬೇಕಲ್ವಾ ಜೀವನವನ್ನು ನಡೆಸೋದಕ್ಕೆ. ಅಪ್ಪ ಅಮ್ಮನ ಕೆಲವೊಬ್ರು ಏನ್ ಮಾಡ್ತಾರೆ, ವೃದ್ಧಾಶ್ರಮಗಳಿಗಾಗಿರ್ಬೋದು, ಇನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಬಿಟ್ಬಿಟ್ಟು ಬೇರೆ ಕಡೆ ಇರ್ತಾರೆ. ಸೊ ಅವ್ರಿಗೆ ಖರ್ಚಿಗೂ ಕೂಡ ದುಡ್ಡು ಕೊಡ್ತಿರೋದಿಲ್ಲ. ಸೊ ಅಂತವ್ರು ಏನ್ ಮಾಡ್ತಾರೆ, ಈ ಒಂದು ಹಣದ ಮೇಲೆ ತುಂಬಾನೇ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಈ ಒಂದು ಕಷ್ಟವನ್ನ ಸರ್ಕಾರ ಅರ್ಥನೇ ಮಾಡ್ಕೊಳ್ತಿಲ್ಲ. ಯಾಕೆ ಅಂತ ಅಂದ್ರೆ 2 ತಿಂಗಳಿಂದ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಹಣವನ್ನ ಹೋಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು, ಜಮಾನೆ ಮಾಡಿಲ್ಲ. ಸೊ ಇದಕ್ಕಿಂತ ಸ್ವಲ್ಪ ದಿನಗಳ ಹಿಂದೆ ನಾನೇ ಕೂಡ ಹೇಳಿದೆ, ಏನಂತ ಅಂದ್ರೆ ನೀವು ಇದೀರಾ ಅನ್ನೋದಕ್ಕೋಸ್ಕರ ಒಂದು ಪತ್ರವನ್ನ ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಬರ್ಸ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ತೆಗೆದುಕೊಂಡು ಕೊಡ್ಬೇಕಂತ ಅಂತ ನಾನೇ ಹೇಳಿದೆ. ಯಾಕೆ ಅಂತಂದ್ರೆ ಸತ್ತಿರೋರು ಕೂಡ ಕೆಲವೊಬ್ರು ಇಲ್ಲೇ ಪಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರು ಮೊದಲು ಇನ್ಫಾರ್ಮೇಷನ್ ಅನ್ನ. ಸೊ ಹಾಗಾಗಿ ಇದನ್ನು ಕೂಡ ರೇಷನ್ ಕಾರ್ಡ್ ವೆರಿಫಿಕೇಶನ್ ಅನ್ನ ಯಾವ ರೀತಿ ಮಾಡಿದ್ವಿ, ಸೊ ಅದೇ ರೀತಿ ಇದನ್ನು ಕೂಡ ನಾವು ಬದುಕಿದಾರ ಸತ್ತಿದಾರ ಅಂತ ವೆರಿಫಿಕೇಶನ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಆನಂತರ ಈ ಒಂದು ಸ್ವಲ್ಪ ದಿನಗಳ ಕಾಲ ಇದೊಂದು ವೆರಿಫಿಕೇಶನ್ ಆಗುತ್ತೆ, ನೆಕ್ಸ್ಟ್ ಮಂತ್ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ 2 ತಿಂಗಳು ಆಗೋದಕ್ಕೆ 2 ತಿಂಗಳು ಕಳೆಯೋದಕ್ಕೆ ಬಂದಿದೆ, ಆದ್ರೂ ಕೂಡ ಇಲ್ಲಿ ಹಣವನ್ನ ಜಮಾ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಸೊ ಸರ್ಕಾರ ಯಾಕಿಂಗ್ ಮಾಡ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಸೊ ವಯಸ್ಕರಿಗೆ ಈ ಒಂದು ಕೊಡುವಂತಹ ಹಣವನ್ನ ಅವ್ರ ಟೈಮಿಂಗ್ಸ್ ಗೆ ಕೊಟ್ರೆ ಅವರ ಒಂದು ಜೀವನವನ್ನ ಹೇಗೋ ಮಾಡ್ಕೊಳ್ತಾರೆ ಅಲ್ವಾ. ಇಲ್ಲಿ BPL ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಲ್ಲಿ ಅರ್ಧ ಟೆನ್ಷನ್ ಕೊಟ್ಟರು. ಆನಂತರ ಇವಾಗ ಕೊಡ್ತಿರೋ ಹಣವನ್ನ ಸ್ಟಾಪ್ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನ ಕೊಡ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸಂಕ್ರಾಂತಿ ಹಬ್ಬದ ದಿನ ಕೊಡ್ತೀವಿ ಅಂತ ಅಂದ್ರು, ಅದನ್ನು ಕೂಡ ಜಮಾ ಮಾಡಿಲ್ಲ. ಇಲ್ಲಿ ಈಗ ಕೆಲವೊಬ್ರು ಏನಂತ ಕೇಳ್ತಾರೆ, ಸೊ ಪ್ರತಿಯೊಂದು ಬೆಲೆಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ, ನಮಗೆ ಕೊಡ್ತಿರುವಂತಹ ಹಣವನ್ನ ಯಾಕೆ ಜಮಾ ಮಾಡ್ತಾ ಇಲ್ಲ ಇವರು ಅಂತ ಕೇಳ್ತಿದ್ದಾರೆ. ಸೊ ನಮಗೆ ತಾನೇ ಹೆಂಗ್ ಗೊತ್ತಿರುತ್ತೆ ಅಲ್ವಾ, ಸೊ ನಿಮಗೆ ಹೆಂಗೋ ನಮಗೂ ಹಂಗೇನೆ. ಬಟ್ ಇಲ್ಲಿ ಏನಂತ ಅಂದ್ರೆ ಬರುವಂತಹ ಇನ್ಫಾರ್ಮೇಶನ್ ಅನ್ನ ನಾವು ನಿಮಗೆ ತಲುಪಿಸ್ತೀವಿ ಅಷ್ಟೇ. ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಸರ್ಕಾರದವ್ರಿಗೇನೆ ಗೊತ್ತು. ಹಣವನ್ನ ಆದಷ್ಟು ಬೇಗ ಜಮಾ ಮಾಡಿದ್ರೆ ನಮಗೆ ವಯಸ್ಕರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಸರ್ಕಾರದವರು ಈ ಒಂದು ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಂತಾನೆ ಅನ್ಕೋಬಹುದು. ಸೊ ಈ ಒಂದು ಹಣವನ್ನ ಯಾವಾಗ ಜಮಾ ಮಾಡ್ತೀವಿ ಅಂತ ಯಾವುದೇ ರೀತಿಯಾದಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಆದ್ರೆ 2 ತಿಂಗಳಿಂದ ಇಲ್ಲಿ ಹಣವನ್ನು ಕೂಡ ಜಮಾ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಯೋಜನೆಗಳನ್ನ ಕೊಟ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಪಿಂಚಣಿ ಹಣಗಳನ್ನ ಜಮಾ ಮಾಡೋದ್ರಲ್ಲಿ ತುಂಬಾನೇ ತಡ ಮಾಡ್ತಾ ಇದ್ದಾರೆ. ಮೊದಲ ಪ್ರತಿ ತಿಂಗಳು ಕೂಡ ಕರೆಕ್ಟ್ ಆಗಿ ಬರ್ತಿತ್ತು, ಬಟ್ ಇವಾಗ ಏನಾಗ್ತಾ ಇದೆ 2 ತಿಂಗಳಿಗೆ 3 ತಿಂಗಳಿಗೆ ಸೊ ಈ ರೀತಿ ಜಮಾ ಆಗ್ತಾ ಇದೆ. ಸೊ ಒಂದು ಯೋಜನೆಯನ್ನ ಕೊಟ್ಬಿಟ್ಟು ಇನ್ನ ಉಳಿದಿರುವಂತಹ ಒಂದು ಯೋಜನೆಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ, ತಳ್ಳಿ ಹಾಕ್ತಾ ಇದ್ದಾರೆ ಹಿಂದಕ್ಕೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ, ಈ ಒಂದು ಹಣವನ್ನು ಏನಾದ್ರು ಬಿಡುಗಡೆ ಮಾಡಿದ್ರೆ, ಸೊ ಅದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.